ಲಾಲ್ಬಾಗ್ ವಾಕರ್ಸ್ ಅಸೋಸಿಯೇಷನ್ ಇವತ್ತು ಏನು ಒಂದು ಜಾಗೃತಿ ಮೂಡಿಸೋಕ್ಕೆ ಒಂದು ಮಾಡ್ಕೊಂಡೈತೆ. ಒಂದು ಬಂಡೆನ ಉಳಿಸಿ, ಸುರಂಗ ಬೇಡ, ನಮಗೆ ಬೇಡ ಬೇಡ ಸುರಂಗ ಬೇಡ. ಯಾಕಂದರೆ ಇದು 3000 ವರ್ಷಗಳ ಹಿಂದೆ ಇರ್ತಕ್ಕಂಥ ಈ ಬೆಟ್ಟನ ಹೋಗಿ ಕೊರೆದ್ರೆ ಇದಕ್ಕೆ ಅವ್ರ ಸೈಡಲ್ಲಿ ಹೋಗುತ್ತೆ, ಏನು ಡ್ಯಾಮೇಜ್ ಆಗಲ್ಲ ಅಂತಾರೆ. ಆದರೂ ಕೂಡ ರೂಟ್ ಹೋಗಿರುತ್ತಲ್ಲ, ಕೆಳಗಡೆ ರೂಟ್ ಹೋಗಿರುತ್ತೆ, ರೂಟ್ ಹೋಗುತ್ತೆ. ಯಾವಾಗ ನೀವು ಎಷ್ಟೇ 100 ಫೀಟ್ ಆಗಲಿ 200 ಫೀಟ್ ಆಗಲಿ ಅಟ್ಲೀಸ್ಟ್ ರೂಟ್ ಹೋಗುತ್ತೆ. ಅದನ್ನ ನೀವು ಕಟ್ ಮಾಡೋದಕ್ಕೆ ಡ್ಯಾಮೇಜ್ ಮಾಡಿದ್ರೆ ಅಲ್ಲಿಗೆ ಏನು ಪ್ರಯೋಜನ ನೀಡಿ. ಇದೇ ಥರ ಇಲ್ಲಿಂದ ಹೆಬ್ಬಳದಿಂದ ಸ್ಟಾರ್ಟ್ ಮಾಡೋದು. ಹೆಬ್ಬಳದ ಕೆರೆನೂ ಕೂಡ ಡ್ಯಾಮೇಜ್, ಅದಕ್ಕೂ ತೊಂದರೆ ಆಗುತ್ತೆ. ಅಲ್ಲಿಂದ ಸ್ಯಾಂಕಿ ಟ್ಯಾಂಕು ಹೋಗುತ್ತೆ. ಸ್ಯಾಂಕಿ ಟ್ಯಾಂಕ್ ಅದ್ರ ಒಳಗಡೆ ಬರೋದು ಇವೆಲ್ಲ ಸ್ಯಾಂಕಿ ಟ್ಯಾಂಕು, ಹೆಬ್ಬಳ್ಳ ಕೆರೆ ಜೊತೆಗೆ ಇದು ಲಾಲ್ಬಾಗ್ ಹೋದರೆ ಇನ್ನು ಜನಕ್ಕೆ, ಬೆಂಗಳೂರು ಜನಕ್ಕೆ ಇನ್ನೇನು ಉಳಿಯುತ್ತೆ? ಬರೀ ಈಗಾಗಲೇ ಕಾಂಕ್ರೀಟ್ ಸಿಟಿ ಆಯಿತು, ಗಾರ್ಬೇಜ್ ಸಿಟಿ ಆಯಿತು, ಸಿಲಿಕಾನ್ ಸಿಟಿ ಹೋಯ್ತು, ಈಗ ಬರೋದು ಕ್ರೈಮ್ ಸಿಟಿ. ಇವಾಗ ಇದು ನೋಡಿದ್ರೆ ಇದು ಇನ್ನೂ ಬರ್ತಾ ಇನ್ನೇನಾಗುತ್ತೆ ಅಂತ ಗೊತ್ತಾಗಲ್ಲ. ದಯವಿಟ್ಟು ಆದಷ್ಟು ನಾನು ಸರ್ಕಾರಕ್ಕೆ, ಮೊನ್ನೆ DK ಶಿವಕುಮಾರ್ ನಾನು ಕೇಳ್ಕೊಳ್ಳೋದು ಇಷ್ಟ. ಯಾಕೆ ಅವರು ಬಂಡೇನೆ, ಯಾಕೆ ಬಂಡೇನ ಉಳಿಸಿ ಅಂತ ನಾನು DK ಶಿವಕುಮಾರ್ ಹತ್ರ ಕೇಳ್ಕೊಳ್ತೀನಿ. ಅವರು ಬಂಗಾರಪ್ಪ ಶಿಷ್ಯರು, ಅವರು ಮಾತಕ್ಕೆ ತಪ್ಪರಲ್ಲ. ನನಗೆ ಅವರು ವಾಪಸ್ ತಗೊಳ್ತಾರೆ, ನಾನು ಅವ್ರ ಮೇಲೆ ನಂಬಿಕೆ ಇದೆ ಅಂತ. ನಾನು ಡಾಕ್ಟರ್ ಉಮೇಶ್ ಅಂತ, ಲಾಲ್ಬಾಗು ಮತ್ತು ಕಬ್ಬನ್ ಪಾರ್ಕ್ ವಾಕರ್ಸ್ ಪ್ರೆಸಿಡೆಂಟ್. ಸರ್, ನಮ್ಮ ಲಾಲ್ಬಾಗು ಒಂದು ಹಿಸ್ಟಾರಿಕಲ್ ಪ್ಲೇಸು. ಇದಕ್ಕೆ ಟನಲ್ ರೋಡ್ ಅಂತ ಈಗ ಗೌರ್ಮೆಂಟ್ ಕಡೆಯಿಂದ ಸ್ಯಾಂಕ್ಷನ್ ಆಗಿದೆ. ಆ್ಯಕ್ಚುಲಿ ಅವರು ಸಹ ಪೀಪಲ್ಗೆ ಒಂದು ಹೆಲ್ಪ್ ಆಗಲಿ ಅಂತಲೇ ಮಾಡ್ತಿದ್ದಾರೆ. ಬಟ್ ಆದರೆ ಇದರಿಂದ ನೇಚರ್ ಸ್ಪಾಯ್ಲ್ ಅಲ್ಲ. ನೇಚರ್ ಅನ್ನೋದು ಹಿಸ್ಟಾರಿಕಲ್ ಡೆಕೇಡ್ಸಿಂದ ನಮಗೆ ತಗೊಂಬಂದು ಒಂದು ಪ್ರಾಸೆಸ್ಸಲ್ಲಿ ನಡೀತಾ ಇದೆ. ಎಷ್ಟೋ ಎಕರ್ಸ್ ಆಗಿರುವಂಥ 6 ಎಕರ್ಸ್ ಆಗಿರುವಂತಹ ಬೆಟ್ಟನ ಸ್ಪಾಯ್ಲ್ ಆಗುತ್ತೆ. ಅದ್ರ ಕೆಳಗಡೆ ಟನಲ್ ರೋಡ್ ಬರೋದಾದರೆ ನೇಚರು, ನ್ಯಾಚುರಲ್ ರಿಸೋರ್ಸಸ್ ಎಲ್ಲ ಸ್ಪಾಯ್ಲ್ ಆಗುತ್ತೆ. ತುಂಬ ಸ್ಪೈಸಸ್ ಇದೆ, ಇಲ್ಲಿ ಸ್ಪೀಶೀಸ್ ಇದೆ, ಅದೆಲ್ಲ ಸ್ಪಾಯ್ಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಕಡೆಯಿಂದ ಒಂದು ವಿನಂತಿ, ದಯವಿಟ್ಟು ಇದನ್ನು ಅವಾಯ್ಡ್ ಮಾಡಿಬಿಟ್ಟು ಬೇರೆ ಒಂದು ಟ್ರ್ಯಾಕ್ ಅಥವಾ ಲೇನಲ್ಲಿ ಶುರು ಮಾಡ್ಕೊಳ್ಳಿ ಅಂತ ವಿನಂತಿ ಮಾಡ್ಕೊಡ್ತೀನಿ.